ಅಮ್ಮ ಒಂದು ಕರೆ ಇದೆ, ಅದನ್ನ ತಗೊಳ್ಳೋಣ. ಖಂಡಿತ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಅರಸೀಕೆರೆಯಿಂದ ಮಾತಾಡ್ತಿರೋದು. ನಿಮ್ಮ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಒಂದು ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತೀರಾ? ಮೇಡಮ್ ಆಯ್ತು, ಮಾತಾಡ್ತೀವಿ. ನಾವು ಅರಸೀಕೆರೆಯಿಂದ ಕಾಲ್ ಮಾಡ್ತಿರೋದು. ಓಕೆ, ನಿಮ್ಮ ಹೆಸರು? ನಾವು ರಾಘವೇಂದ್ರ ಸ್ವಾಮಿದು ಇದಕ್ಕೆ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ನಾವು ಅದನ್ನ ಪೂಜೆ ಮಾಡಕ್ಕೆ ನಡೆಸ್ಕೊಂಡಿದೀವಿ. ಆದಷ್ಟು ನಮಗೆ ಸ್ವಲ್ಪ ಒಳ್ಳೇದಾಗ್ತಿದೆ. ಬಟ್ ಅದು ಯಾವ ರೀತಿ ನಾವು ಮಾಡ್ತಿರೋದು ಪೂಜೆ ಗುರುವಾರ ಅಷ್ಟೇ ನಾವು ಮಾಡ್ತಿದೀವಿ. ನಾವು ಮಾಡ್ತಿರೋ ಪೂಜೆ ಅಂತದ್ದು ಅಲ್ಲಿ ನೆರವೇರುತ್ತಾ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತಾ ಅನ್ನೋ ಕೇಳ್ಕೊಂತೀವಿ. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಅಮ್ಮ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ಮಾಡಿ ಅಮ್ಮ, ಪೂಜೆ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದು. ಗುರುವಾರ ಮಾತ್ರ ಅಲ್ಲ, ದಿನನಿತ್ಯನೂ ಮಾಡಿ ಅಮ್ಮ. 5:00ವರೆಗೆ ನೀವು ಎದ್ದು ಮಾಡಿದ್ರೆ ನೀವೇನು ಅನ್ಕೊಂಡಿದ್ದೀರೋ ಅದು ಸಕ್ಸಸ್ ಆಗುತ್ತೆ ಅಮ್ಮ. ಶುಭ ಮುಹೂರ್ತದಲ್ಲಿ ಮಾಡಿ. ಸಂಜೆ ಬೆಳಗಿನ ಟೈಮೇ ಮಾಡ್ತಿದೀವಿ ಪೂಜೆನ. ಗುರುವಾರ ಅಂತೂ ಮಿಸ್ ಮಾಡ್ದಂಗೆ ಮಾಡ್ತಿದೀವಿ. ಆದಷ್ಟು ನಮಗೆ ಕೇಳ್ಕೊಂಡಿರೋದೆಲ್ಲ ಆಗ್ತಿದೆ. ಬಟ್ ಏನಂತಂದ್ರೆ ಸ್ವಲ್ಪ ಪ್ರಾಬ್ಲಮ್, ಕಷ್ಟ ಅನ್ನೋದು ಜಾಸ್ತಿ ಇದೆ. ನೋಡಿ, ನೀವು ಅನ್ಕೊಂಡಿರೋದೆಲ್ಲ ನಡೀತಾ ಇದೆ ಅಂದ್ರೆ ಅಷ್ಟು ನೀವು ದೇವ್ರನ್ನ ನಂಬಿದ್ದೀರಾ, ರಾಯರನ್ನ ಅಷ್ಟೊಂದು ಗುರುರಾಯರನ್ನ ನಂಬ್ಕೊಂಡಿದ್ದೀರಾ. ವಾಯ್ಸ್ ದೂರ ತುಂಬಾ ಕೇಳಿಸ್ತಿದೆ. ಖಂಡಿತ ಆಗುತ್ತಮ್ಮ, ನಿಮಗೆ ಯಾವ ತೊಂದರೆನೂ ಇಲ್ಲ. ನೀವು ಅನ್ಕೊಂಡಿರೋದು ಒಳ್ಳೆ ಕಾರ್ಯ ಎಲ್ಲನೂ ಸಕ್ಸಸ್ ಆಗುತ್ತೆ. ದಿನನಿತ್ಯ ಮಾಡಿ ಪೂಜೆ, ರಾಯರಿಗೆ ದಿನನಿತ್ಯ ಮಾಡಿ. ಏಕಾದಶಿ ದಿವಸ ಮಾತ್ರ ಮಾಡಬೇಡಿ, ದಿನನಿತ್ಯ ಮಾಡಿ. ಅಂತೂ ತುಂಬಾ ಮಾಡ್ತಿದೀವಿ. ಅಂದ್ರೆ ದಿನನಿತ್ಯ ಪೂಜೆ ಅಂತೂ ಅವರು ಮನಸ್ಸಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ಕೊಂಡು ಬೇಡ್ಕೊಂಡು ಪೂಜೆ ಎಲ್ಲ ಮಾಡ್ತಿದೀವಿ. ಮಾಡಿ ಅಮ್ಮ. ಇನ್ನೊಂದು ವಿಷಯ ಏನು ಅಂತಂದ್ರೆ, ನೀವು ಅರ್ಸ್ಕೊಂಡಿರೋ ಅಂಥದ್ದು ಸಕ್ಸಸ್ ಖಂಡಿತ ಆಗುತ್ತೆ, ಚಿಂತೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಕೇಳಿಸ್ತಿಲ್ಲ. ನೀವು ಅರ್ಸ್ಕೊಂಡಿರೋ ಅಂಥದ್ದು ಎಲ್ಲನೂ ಒಳ್ಳೇದಾಗುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತೆ. ನೀವು ಧೈರ್ಯವಾಗಿರಿ, ಮತ್ತೆ ರಾಯರನ್ನ ಭಕ್ತಿಯಿಂದ, ಇನ್ನೂ ಭಕ್ತಿಯಿಂದ ಪೂಜೆ ಮಾಡಿ, ಇನ್ನೂ ಒಳ್ಳೇದಾಗ್ತಾ ಇರುತ್ತೆ ನಿಮಗೆ. ಗುರುವೇ ಶರಣು. ಅದು ಸಾಯಿ ಹೋಗುದು ಮಾಡ್ತಿದೀವಿ, ಎರಡು ಒಂದೇ ಅಲ್ವಾ ಅದು? ಮಾಡಿ ಅಮ್ಮ, ಗುರುಗಳು ತಾನೆ, ಇಬ್ರು ಗುರುಗಳೇ. ಮಾಡಿ ಅಮ್ಮ, ಮಾಡಿ ಅಮ್ಮ. ನಮಸ್ತೆ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಇನ್ನೂ ಕಷ್ಟಗಳು, ಸಮಸ್ಯೆಗಳು ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಅದೇ ರೀತಿಯಾಗಿ ಮದುವೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಇನ್ನೇನು ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು, ಆದರೆ ಯಾವುದೇ ರೀತಿ ಹುಡುಗಿ ಸಿಗ್ತಾ ಇಲ್ಲ, ಅಥವಾ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ. ಅಂತಹ ಸಮಸ್ಯೆಗಳಿಗೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಏನು ನಾನು ಆಗಾಗಲೇ ಹೇಳ್ತಾ ಇದ್ದೆ, ಯಾವ ರೀತಿ ಅಂತ ಅಂದರೆ, ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ಆದರೆ ಅಲ್ಲಿ ಒಂದಷ್ಟು ಜಾಗಗಳಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆ ನೀವು ಈಗಾಗಲೇ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ರಿ. ಏನಂದರೆ, ಮಂತ್ರಾಲಯಕ್ಕೆ ರಾಯರ ದರ್ಶನ ಪಡ್ಕೊಳ್ಳೋಕ್ಕೂ ಮುಂಚೆ ತಾಯಿ ದರ್ಶನ ಪಡ್ಕೊಂಡು ಹೋಗಬೇಕು ಅನ್ನುವಂಥ ಮಾತಿದೆ. ಅದೇ ರೀತಿಯಾಗಿ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಯಾವೆಲ್ಲ ಸ್ಥಳಕ್ಕೆ ಭೇಟಿ ನೀಡಬೇಕು, ಮಸ್ಟ್ ಆ್ಯಂಡ್ ಶುಡ್ ಯಾವೆಲ್ಲ ಜಾಗಕ್ಕೆ ಹೋಗಲೇಬೇಕು? ಖಂಡಿತ ನೋಡಿ, ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋದ್ರ ಅಂದರೆ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಕ್ಕೆ ಮುಂಚೆನೇ ಮಾಂಚಲಮ್ನವ್ರನ್ನ ದರ್ಶನ ಮಾಡಿ. ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಕ್ಕೆ ಮುಂಚೆನೇ ವಾದೀಂದ್ರ ಸ್ವಾಮಿ ಇದ್ದಾರೆ, ಅವ್ರ ಹತ್ರ ಹೋಗುವಾಗ, ಗುರುನ ದರ್ಶನ ಮಾಡುವಾಗ ಶಿಷ್ಯನ ಹತ್ರ ಪರ್ಮಿಷನ್ ತಗೊಳ್ಳೋದು ಅನ್ನೋದು ಒಂದು ಅಭ್ಯಾಸ ಇದೆ. ಕಾರಣ ಏನು ಅಂತಂದರೆ, ಶಿಷ್ಯನ ಹತ್ರ ಹೇಳಿದ್ರೇ ಅವರು ಗುರು ಹತ್ರ ಹೋಗಿ ಹೇಳೋ ಅಂಥದ್ದು. ಹಾಗಾಗಿ ದರ್ಶನ ಮಾಡಿ. ಖಂಡಿತ ವಾದೀಂದ್ರ ಸ್ವಾಮಿಗೆ ತುಂಬ ಪವರ್ಫುಲ್ ಇದೆ. ಕಾರಣ ಏನು ಅಂತಂದರೆ, ಅವ್ರಿಗೆ ಅಷ್ಟೇ ಒಂದು ನಿಷ್ಠೆಯಿಂದ ರಾಘವೇಂದ್ರ ಸ್ವಾಮಿನ ಫಾಲೋ ಮಾಡಿದಂಥವ್ರು. ಗುರು ಏನು ಹೇಳ್ತಾರೋ ಅದನ್ನು ಮಾಡಿದಂಥವ್ರು. ಗುರು ಶಿಷ್ಯ ಅಂದರೆ ಅವರೇನೆ. ಅಷ್ಟು ಒಂದು ಪರಿಪಾಲನೆ ಮಾಡಿದ್ದಾರೆ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿದ ಮೇಲೆ ನೀವು ಪಂಚಮುಖಿಗೆ ಹೋಗಿ. ಖಂಡಿತ ಪಂಚಮುಖಿಲೇ 12 ವರ್ಷ ರಾಘವೇಂದ್ರ ಸ್ವಾಮಿ ತಪಸ್ ಮಾಡಿದ್ದಾರೆ. ಅಲ್ಲೋಗಿ ನೀವು ದರ್ಶನ ಮಾಡುವಾಗ ಅವರು ಸ್ವಾಮಿ ಎಷ್ಟು ವರ್ಷ ಕಾಲ ಕೂತ್ಕೊಂಡು ದರ್ಶನ ಮಾಡಿದ್ರೋ ಅಷ್ಟೇ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಿದ್ದಂಥ ಭಗವಂತ 12 ವರ್ಷ ಮುಗಿದ ಮೇಲೆ. ಆದರೆ ನಾವು ಅಲ್ಲಿ ಹೋಗುವಾಗ 12 ವರ್ಷ ಕಾಲ ಬೇಕಾಗಿಲ್ಲ, 12 ದಿನವೂ ಕೂಡ ಬೇಕಾಗಿಲ್ಲ, 12 ಸೆಕೆಂಡು ಬೇಕಾಗಿಲ್ಲ, 12 ನುಡಿ ಇದ್ದರೆ ಸಾಕು. ಆಟೋಮೆಟಿಕಾಗಿ ನಿಮ್ಗೆ ಏನು ಅನ್ಕೊತೀರೋ ಅದು ಸಕ್ಸಸ್ ಆಗುತ್ತೆ. ಕಾರಣ ಏನು ಅಂತಂದರೆ, ಪಂಚಮುಖಿಲೇ ರಾಘವೇಂದ್ರ ಸ್ವಾಮಿ 12 ವರ್ಷ ತಪಸ್ ಮಾಡುವಾಗ ನದಿ ತುಂಬಾ ಘೋರವಾಗಿ ಹರಿತಾ ಇದ್ದಂಥ ನದಿಯಲ್ಲಿ ತುಂಗಭದ್ರ.
ಅಲ್ಲೇ ದಡದಲ್ಲಿ ಸಹ ಎರಕಲಮ್ಮ ಅಂತ ಒಂದು ತಾಯಿ ಇದ್ದಾಳೆ, ಅದನ್ನು ಸಹ ರಾಘವೇಂದ್ರ ಸ್ವಾಮಿನೇ ಪ್ರತಿಷ್ಠೆ ಮಾಡಿದ್ದು ಅಂತ ಸಹ ಹೇಳ್ತಾರೆ. ಅಲ್ಲೋ ಖಂಡಿತ ಅವ್ರನ್ನ ತಾಯಿನ ದರ್ಶನ ಮಾಡ್ಕೊಳ್ಳಿ. ಹಾಗೆಯೇ ಭಿಕ್ಷಾಲಯ ಅಂತ ಪಕ್ಕದಲ್ಲಿದೆ, ಅದು ಎಲ್ಲರೂ ಬಿಚ್ಚಾಲೆ ಅಂತಾರೆ, ಅದು ಬಿಚ್ಚಾಲೆ ಅಲ್ಲ, ಭಿಕ್ಷಾಲಯ. ಅಲ್ಲಿ ಶಿಷ್ಯರುಗಳೆಲ್ಲ ತಂದಂಥ ಭಿಕ್ಷೆ ಮಾಡಿ ತಂದಂಥ ಅಕ್ಕಿನ ಆ ಆಲಯದಲ್ಲಿ ಮರದಲ್ಲಿ ಒಂದು ಮರ ಇದೆ, ಅದು 3 ಕಲರ್ ಮರ, ಹೆಸರು ನನಗೆ ಸರಿಯಾಗಿ 2 ಮರ ಮಾತ್ರ ಗೊತ್ತಷ್ಟೇ. ಹಲಸಿನ ಮರ ಒಂದಿದೆ, ಮತ್ತು ಒಂದು ಇದು ಪಾರಿಜಾತ ಒಂದಿದೆ, ಇನ್ನೊಂದು ಹೆಸರು ತೆಲುಗಲ್ಲಿ ಇರ್ತಾರೆ, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ಆ 3 ಮರದಲ್ಲೂ ಇದನ್ನು ಜೋಳಿಗೆನ ಹಾಕ್ಬಿಟ್ಟು ಹಕ್ಕಿನ ಅದರಲ್ಲಿ ಹಾಕಿ ಜೋಳಿಗೆಲಿ ಅಕ್ಕಿ ಹಾಕೋರಂತೆ ನಮ್ಮ ರಾಯರು. ಅದು ಮಂತ್ರಾಕ್ಷತೆ ತುಂಗಭದ್ರಾ ನದಿಲಿಂದ ಒಂದು ಸ್ವಲ್ಪ ನೀರನ್ನು ಕೈಲಿಟ್ಕೊಂಡು ಆ ಗಂಗೆನ ಕೈಲಿಟ್ಕೊಂಡು ತೀರ್ಥನ ಪ್ರೋಕ್ಷಣೆ ಮಾಡೋರಂತೆ. ಮಾಡೋ ಅಂಥ ಟೈಮಲ್ಲಿ ಅದು ಅನ್ನ ಆಗ್ಬಿಡ್ತಾಯ್ತಂತೆ. ಅಲ್ಲಿ ಒಲೆ ಇಲ್ಲ, ಸೌದೆ ಇಲ್ಲ, ಏನೂ ಬೇಕಾಗಿಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಂಥ ಸ್ಥಳ ನೋಡಿ. ಅಲ್ಲಿ ಯಾಕೆ ಭಿಕ್ಷಾಲಯದಲ್ಲಿ ನಾವು ಹೋಗಲೇಬೇಕು ಬರಲೇಬೇಕು ಅಂದರೆ ಅಲ್ಲಿ ಜಪಕಟ್ಟೆ ಅಂತಾರೆ. ಅಲ್ಲಿ ಆ ಜಪಕಟ್ಟೆಗೆ ರಾಯರು ಈಗಲೂ ಸಹ ಮಂತ್ರಾಲಯದಿಂದ ಬಂದು ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಅಪ್ಪಣ್ಣಾಚಾರ್ಯರು ಮಾಡಿದಂಥ ಬೃಂದಾವನನ ದರ್ಶನ ಮಾಡೋದಕ್ಕೆ ಡೈಲಿ ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಅಂದರೆ ಅಷ್ಟು ಒಂದು ಧ್ಯಾನ ಮಠ ಥರ ಅದು. ಆ ಬೃಂದಾವನ ಏಕಶೀಲ ಬೃಂದಾವನ ಫಸ್ಟ್ ಮಾಡಿದಂಥದ್ದು ಏಕಶೀಲ ಬೃಂದಾವನ ಅಪ್ಪಣ್ಣಾಚಾರ್ಯರೇ. ಅಷ್ಟು ಅದರಲ್ಲಿ ಯಾಕೆ ಮಾಡಿದಾರೋ ಏಕಶೀಲ ಬೃಂದಾವನ ಯಾಕೆ ನಾವು ದರ್ಶನ ಮಾಡ್ತೀವೋ ನಮ್ಮ ಮನಸ್ಸು ಅಷ್ಟೇ ಶುದ್ಧ ಆಗುತ್ತೆ. ಖಂಡಿತ ದರ್ಶನ ಮಾಡಿ. ಅದೇ ರೀತಿ ಮಂತ್ರಾಲಯದಲ್ಲಿ ಗ್ರಾಮ ದೇವತೆ ಇದ್ದಾರೆ, ಗ್ರಾಮ ದೇವತೆ ಬಂದು ದುರ್ಗಮ್ಮ ಅಂತಲೂ ಇದ್ದಾರೆ, ಅಲ್ಲೂ ದರ್ಶನ ಮಾಡಿ. ಶಿವಾಲಯ ಇದೆ, ಮತ್ತು ಬಂದು ಸ್ವಾಮೀಜಿ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ರಾಘವೇಂದ್ರ ಸ್ವಾಮಿದು ಪಾದರಾಕ್ಷೆ ಇದೆ, ಖಂಡಿತ ಪಾದರಾಕ್ಷೆನ ದರ್ಶನ ಮಾಡಿ. ರಾಘವೇಂದ್ರ ಸ್ವಾಮಿ ಪ್ರತಿಷ್ಠೆ ಮಾಡಿದಂಥ ವೇಣುಗೋಪಾಲ ಇದೆ, ಅದನ್ನೂ ಸಹ ದರ್ಶನ ಮಾಡಿ. ರಾಘವೇಂದ್ರ ಸ್ವಾಮಿ ನಡೆದಾಡಿದಂಥ ಮಂತ್ರಾಲಯ, ಹಳೆ ಮಂತ್ರಾಲಯ ಹೋಗ್ಬಿಟ್ಟು ಬನ್ನಿ. ಹೋಗೋಂಥ ಭಕ್ತರಿಗೆ ಖಂಡಿತ ಒಳ್ಳೆಯದಾಗಲಿ. ಎಷ್ಟು ನೀವು ನಂಬಿಕೆಯಿಂದ ಇದ್ದೀರೋ ಅಷ್ಟೇ ನೀವು ಭಕ್ತಿಯಿಂದ ಪೂಜೆನೂ ಮಾಡಿ, ಎಲ್ಲನೂ ಸಕ್ಸಸ್ ಆಗಲಿ. ಗುರುವೇ ಶರಣು. ಅಮ್ಮ, ಇನ್ನು ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಪಂಚಮುಖಿ ಆಂಜನೇಯನ ದರ್ಶನ ಮಾಡಲೇಬೇಕು ಅಂತ ಹೇಳಿದ್ರಿ. ಅಂದರೆ ಮಂತ್ರಾಲಯದ ಅಕ್ಕಪಕ್ಕ ಎಲ್ಲಾದರೂ ಇದೆಯಾ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿ ದರ್ಶನ ಪಡ್ಕೊಂಡ್ರೆ ಸಾಕಾ? ಇಲ್ಲ, ಪಕ್ಕದಲ್ಲೇ ಇದೆ, ಸುಮಾರು ಎಲ್ಲನೂ ಸೇರಿ ಒಂದು 10-15 ಕಿಲೋಮೀಟರ್ ಒಳಗಡೆನೆ ಬರುತ್ತೆ. ಮತ್ತು ಅಲ್ಲಿಂದ ನವಬೃಂದಾವನಕ್ಕೂ ಹೋಗ್ಬೋದು. ನವಬೃಂದಾವನದಲ್ಲಿ 9 ಜನ ಅಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ನಮ್ಮ ಪೂರ್ವಜನ್ಮ ಗುರುರಾಯರ ಅವತಾರ ಸಹ ಅಲ್ಲೇ ಆಗಿರೋದು. ಹೋಗ್ಬಿಟ್ಟು ಬಂದರೆ ಭಾರಿ ಒಳ್ಳೆಯದು. ಖಂಡಿತ ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಹಾದೋನಿಲೂ ಸಹ ಲಕ್ಷ್ಮೀದೇವಿಯನ ಒಂದು ದೇವಸ್ಥಾನವೂ ಸಹ ಇದೆ, ಅಲ್ಲಿಗೂ ಸಹ ಹೋಗ್ಬೋದು. ಯಾರ್ಯಾರಿಗೆ ಯಾವ ರೀತಿ ಅನುಕೂಲ ಇದೆಯೋ ಆ ರೀತಿ ಮಾಡ್ಬೋದು. ಅದೇ ರೀತಿ ಶ್ರೀಶೈಲ ತುಂಬ ಹತ್ರನೇ, ಶ್ರೀಶೈಲಕ್ಕೂ ಸಹ ಹೋಗ್ಬೋದು. ತುಂಬ ಹತ್ತಿರ ಆಗುತ್ತೆ ಅಲ್ಲಿಂದ. ನಿಮ್ಗೆ ಯಾವ ರೀತಿ ಮಂತ್ರಾಲಯಕ್ಕೆ ಹೋದ್ಮೇಲೆ ಯಾವ ಡೈರೆಕ್ಷನ್ಗೆಲ್ಲ ಹೋದರೆ ಒಳ್ಳೆಯದು, ಅಲ್ಲಿರೋ ಅಂಥ ರಾಯರಿಂದ ನಮ್ಗೆ ಏನೇನು ಪಡ್ಕೋಬೋದು ಅನ್ನೋದು ಅಲ್ಲೋಗಿ ನೀವು ಯಾರ ಹತ್ರ ಕೇಳಿದ್ರೇನೂ ಸಹ ರೂಟ್ ಹೇಳ್ತಾರೆ. ಖಂಡಿತ ಹೋಗಿ ರಾಯರನ್ನ ದರ್ಶನ ಮಾಡಿ. ರಾಯರನ್ನ ಮಾತ್ರ ಅಲ್ಲ, ಈ ಥರ ಕ್ಷೇತ್ರಗಳನ್ನ ಒಂದೊಂದು ಕ್ಷೇತ್ರನೂ ಸಹ ದರ್ಶನ ಮಾಡಿ, ಅಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಅಮ್ಮ, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ಅವರ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ ವಾಯ್ಸ್ ನಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹಲೋ, ಸಿದ್ದಪ್ಪ ಅಂತ ಮೇಡಮ್, ನಮ್ದು ಅಸಿಕೆರೆ ತಾಲೂಕು. ಹಲೋ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಕ್ಲಾರಿಟಿಯಾಗಿ ಮಾತಾಡಿ. ನಿಮ್ಮ ವಾಯ್ಸ್ ನಮಗೆ ನಿಜ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಸರ್, ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ, ನಿಧಾನವಾಗಿ ಮಾತಾಡಿ. ಸರಿ ಸರಿ ಮೇಡಮ್ ಅವರೇ, ಅಸಿಕೆರೆ ತಾಲೂಕು ನಮ್ದು ಇಲ್ಲಿ ಮೆಡಿಕಲ್ ಮೇಡಮ್ ಅವರೇ. ಸರ್, ನಿಮ್ಮ ಪ್ರಶ್ನೆ ಏನು? ಯಾರ ಬಗ್ಗೆ ಕೇಳಬೇಕಿತ್ತು? ಯಾವ್ದ್ರ ಬಗ್ಗೆ ಕೇಳಬೇಕಿತ್ತು? ನಮ್ ಬಗ್ಗೆನೇ ಯಾಕೋ ಒಂಥರ ಒಂದು ಸುಮಾರು ಒಂದೇನೋ ಒಂದು ಮನೆ ಕಟ್ಟಬೇಕು ಅಂತೇಳಿ ಆಯ ಮಾಡಿದ್ವಿ, ಯಾಕೋ ಕಟ್ಟಕ್ಕಾಗಲ್ಲ ಇಲ್ಲ. ಓಕೆ, ಸಿದ್ದಪ್ಪ ಅಂತೇಳಿ ನಾವು. ಸರಿ ಸರ್, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಹೇಳಿ. ನಿಧಾನಕ್ಕೆ ಮಾತಾಡಿ, ನಿಧಾನಕ್ಕೆ ಮಾತಾಡಿ. ಅವರ ಪ್ರಶ್ನೆ ಹೇಳಿ. ಅವರು ಆಗ್ತಾ ಇಲ್ವಂತೆ, ಅದು ಆಗುತ್ತಾ ಇಲ್ಲ?
ದುಡ್ಡು ಕಾಸು ಕೊಡ್ತಾರೆ ಸೌಂಡ್ ಕೊಡು ಅಲ್ಲಿ ಮಾತಾಡ್ತೀವಿ. ಓಕೆ ಓಕೆ, ಕೇಳಿ ಹೇಳ್ತೀನಿ ಕೇಳಿ. ನೀವು ಮನೆ ಕಟ್ತಾ ಇದ್ದೀರಾ, ಸಕ್ಸಸ್ ಆಗ್ತಾ ಇಲ್ಲ ಅಲ್ವಾ? ಹೌದು ಮೇಡಮ್, ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಮೇಡಮ್. ನೀವು ಮನೆ ಕಟ್ತಾ ಇರೋ ಅಂಥ ಜಾಗದಿಂದ ಒಂದು ಇಡೀ ಮಣ್ಣನ್ನು ತಗೊಬನ್ನಿ, ನಾನಿರೋ ಅಂಥ ಸ್ಥಳಕ್ಕೆ, ನಾವಿರೋ ಅಂಥ ಅಡ್ರೆಸ್ಸಿಗೆ ತಗೊಬನ್ನಿ. ಅದನ್ನು ನಾನು ಮಂತ್ರಿಸ್ಕೊಡ್ತೀನಿ. ನೀವು ಮನೆ ಬೇಗ ಆದಷ್ಟು ಆ ಮಣ್ಣನ್ನು ನಾನು ಮಂತ್ರಿಸ್ಕೊಡ್ತೀನಿ. ಆಮೇಲೆ ಸಂಕಲ್ಪ ಕಾಯಿ ಕೊಡ್ತೀನಿ. ನೀವು ಮನೆನ ನೀಟಾಗಿ ಕಟ್ಟ ಅಂತ ನಿಮಗೆ ಟೈಮು ಗೂಡುತ್ತೆ, ಸರಿನಾ? ಆದಷ್ಟು ಬೇಗ ಮನೆ ಕಟ್ತೀರಾ, ಆ ಮನೆಗೆ ಆದಷ್ಟು ಬೇಗ ಆ ಮನೆಗೆ ಹೋಗ್ತೀರಾ. ಚಿಂತೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ಮನೆಯೆಲ್ಲ ಕಟ್ಟಿದ ನಂತರ ನೀವು ಖಂಡಿತ ಒಳ್ಳೇದಾಗುತ್ತೆ. ಒಂದು ರಾಯರ ಪೂಜೆ ಇಡಿ ಮನೇಲಿ, ನಾನು ಬಂದು ಪೂಜೆ ಮಾಡಿಕೊಡ್ತೀನಿ. ಹಾಂ ಬನ್ನಿ, ಮಾಡ್ಕೊಡ್ತೀನಿ ಬನ್ನಿ. ಆದಷ್ಟು ಬೇಗ ಆಗುತ್ತೆ, ಚಿಂತೆ ಬೇಡಿ. ಸುಮಾರು ವರ್ಷ ಅದೇ ತಗೊಬನ್ನಿ, ನಾನು ಮಂತ್ರಿಸ್ಕೊಡ್ತೀನಿ, ತಗೊಬನ್ನಿ. ಖಂಡಿತ ನಾನು ಮಂತ್ರಿಸ್ಕೊಡ್ತೀನಿ. ಅದ್ರ ಜೊತೆಲಿ ಇನ್ನೂ ಸ್ವಲ್ಪ ಥಿಂಗ್ಸ್ ಎಲ್ಲ ಕೊಡ್ತೀನಿ, ಅದನ್ನ ತಗೊಂಡೋಗಿ ನೀವು ಅದನ್ನು ಯೂಸ್ ಮಾಡಬೇಕು. ಮಾಡೋ ಅಂಥ ಸಮಯದಲ್ಲಿ ಖಂಡಿತ ಕಟ್ತೀರಾ, ಆದಷ್ಟು ಬೇಗ ಕಟ್ತೀರಾ. ಬನ್ನಿ, ಮಾಡ್ಕೊಡ್ತೀನಿ. ನಮಸ್ತೆ. ಏನು ಹೇಳಿದ್ರ? ಬೆಂಗಳೂರಲ್ಲೇ ಬನ್ನಿ. ಬನ್ನಿ ಬನ್ನಿ. ನಮಸ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಯಾವುದಾದ್ರೂ ಪರಿಹಾರ ಬೇಕು, ಕಷ್ಟದಲ್ಲಿ ಬಳಲ್ತಾ ಇದ್ದೀನಿ ಅನ್ನುವಂತಹ ನಿಮ್ಮ ಭಾವನೆಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅಮ್ಮ, ಇನ್ನು ನಾನು ನಿಮ್ಮ ಬಗ್ಗೆ ಕೇಳಿರುವಂತಹ ಒಂದು ಪ್ರಮುಖವಾದಂತಹ ವಿಚಾರ ಏನು ಅಂತ ಅಂದರೆ ಸಂತಾನ ಭಾಗ್ಯದ ಬಗ್ಗೆ. ಏನಂತ ಅಂದರೆ ಸಾಕಷ್ಟು ಜನ ಮದುವೆ ಆಗಿರ್ತಾರೆ, 3 ವರ್ಷ 4 ವರ್ಷ ಆಗಿರುತ್ತೆ, ಆದರೂ ಸಹ ಇನ್ನೂ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಸಾಕಷ್ಟು ಜನರಲ್ಲಿ ಬಾಧಿಸ್ತಾ ಇರುತ್ತೆ. ಅಂದರೆ ಅವ್ರಿಗೆ ಆ ಫೀಲ್ ಆಗ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವ್ರ ಅಕ್ಕಪಕ್ಕ ಇರುವಂತಹ ಸಾಕಷ್ಟು ಜನ ಅದನ್ನು ಹೇಳಿ 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 ತುಂಬ ಹರ್ಟ್ ಮಾಡ್ತಾನೆ ಇರ್ತಾರೆ. ಅಂಥವ್ರಿಗೆ ನೀವು ಸಂತಾನ ಭಾಗ್ಯವನ್ನು ಕೊಟ್ಟಿದ್ದೀರಾ ಅನ್ನುವಂಥ ಮಾತು ನಾನು ಈಗಾಗಲೇ ಸಾಕಷ್ಟು ಬಾರಿ ಕೇಳಿದ್ದೀನಿ. ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಹೇಗೆ ಅಮ್ಮ, ಅಂದರೆ ಅದ ಪೂಜೆಯ ವಿಧಿವಿಧಾನ ಆಗಿರ್ಬೋದು, ಇದೆಲ್ಲ ಯಾವ ರೀತಿ? ನೋಡಿ, ಸಂತಾನ ಭಾಗ್ಯ ಅಂದರೆ ಆ ಭಗವಂತನ ಆಶೀರ್ವಾದ ಖಂಡಿತ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಷಣ್ಮಹಾತ್ಮ ಸ್ವಾಮಿ ಆಶೀರ್ವಾದ ಇದ್ರೇ ಸಂತಾನ ಭಾಗ್ಯಕ್ಕೆ ಹೋಗೋದು ಸಾಧ್ಯ ಅಂತ ಹೇಳ್ತಾರೆ. ಕಾರಣ ಯಾಕೆ? ಅವ್ರಿಗೂ ಇದಕ್ಕೆ ಏನು ಸಂಬಂಧ ಅಂತಂದರೆ ಸಂಬಂಧ ಇದೆ. ನೋಡಿ, ಯಾವಾಗಲೂ ನಾವು ನವಗ್ರಹ ದೇವಸ್ಥಾನಗಳಿಗೆ ಹೋದರೆ ನವಗ್ರಹ ಪ್ರದಕ್ಷಿಣೆ ಮಾಡ್ತೀವಿ, ಎಲ್ಲ ದೇವ್ರನ್ನೂ ನೋಡಿದ ಆದಮೇಲೆ ನವಗ್ರಹ ಪ್ರದಕ್ಷಿಣೆ ಮಾಡ್ತೀವಿ. ಅದೇ ರೀತಿ ನಮಗಿರೋಂಥ ಸಂತಾನ ಭಾಗ್ಯ ಕೊರತೆಯಲ್ಲಿ ಲೇಟ್ ಆಗ್ತಾನೇ ಇರುತ್ತೆ. ಯಾಕೆ ಅಂತಂದರೆ ಆ ದೇವರ ಆಶೀರ್ವಾದ ಇರೋದಿಲ್ಲ. ಇಲ್ಲ ಅಂತ ಅಂದರೆ ನಾವು ಯಾವ ಕಾರಣಕ್ಕೂ ಸರಿ ಸ್ಟ್ರೆಂತ್ ಆಗಿರೋದಿಲ್ಲ. ಈ ಥರ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸಂತಾನ ಭಾಗ್ಯ ನಮಗೆ ಸಿಗಲೇ ಇಲ್ಲ ಅಂತ ಅಂದರೆ ಪೂರ್ವ ಜನ್ಮದಲ್ಲೂ ಸಹ ಪಿತೃಗಳಿಗೆ ಒಳ್ಳೇದು ಮಾಡಿರಬೇಕು. ಅದೇ ರೀತಿ ಈಗಿರೋಂಥ ಜನ್ಮದಲ್ಲೂ ಸಹ ಪಿತೃಗಳಿಗೆ ಒಂದು ಮರ್ಯಾದೆ ಕೊಡೋವಂಥವ್ರಾಗಿರಬೇಕು. ಯಾವಾಗಲೂ ನಾವು ಒಳ್ಳೇದು ಮಾಡ್ತಾ ಇದ್ರೇ ಸಂತಾನ ಭಾಗ್ಯಕ್ಕೂ ಸಹ ನಮ್ಗೆ ಒಳ್ಳೇದಾಗೋದಕ್ಕೆ ಸಾಧ್ಯ. ಈ ಸಂತಾನ ಭಾಗ್ಯಕ್ಕೆ ನಾವೇನು ಮಾಡಬೇಕು ಅಂದರೆ, ನಾನು ಗರ್ಭರಕ್ಷಾಂಬಿಕೆ ಪೂಜೆ ಮಾಡಿಕೊಡ್ತೀನಿ. ಅದೇ ರೀತಿ ಒಂದು ಹೆಣ್ಣೆನ ಮಂತ್ರಿಸ್ಕೊಡ್ತೀನಿ. ಅದೇ ರೀತಿ ಅವ್ರಿಗೆ ಬೇಕಾಗಿರೋ ಅಂಥ ಏನು ಬೇಕೋ ಸಂತಾನ ಭಾಗ್ಯಕ್ಕೆ ಆ ಥಿಂಗ್ಸನ್ನ ಮಂತ್ರಿಸ್ಕೊಡ್ತೀನಿ. ಅದನ್ನು ಖಂಡಿತ ಅವ್ರು ತಗೋಬೇಕು. 3 ತಿಂಗಳು 12 ವಾರ ಗುರುವಾರ ವಾರ ಆದರೆ ಬಂದೋಗಬೇಕು. ಆಗ ಬರೋಕ್ಕಾಗಲಿಲ್ಲ ಅಂದರೆ, ದೂರದಲ್ಲಿದ್ದೀವಿ ಬರೋಕ್ಕಾಗಲಿಲ್ಲ ಅಂದರೆ 3 ತಿಂಗಳಿಗೆ ಏನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ. ಹಣ್ಣುಗಳಲ್ಲೇ ಮಾಡಿಕೊಡೋದು, ಹಣ್ಣು ಮತ್ತು ಮನೇಲಿ ನೀವು ದಿನನಿತ್ಯ ಊಟ ಮಾಡೋ ಅಂಥ ಥಿಂಗ್ಸಲ್ಲೇ ನಾನೆಲ್ಲನೂ ಮಾಡಿಕೊಡೋ ಅಂಥದ್ದು. ಹಾಗಾಗಿ ಅದನ್ನು ಮಾಡಿಕೊಟ್ಟೆ ಅಂದರೆ ಖಂಡಿತ ಸಂತಾನ ಭಾಗ್ಯ ಆಗುತ್ತೆ. ಮಂತ್ರಾಲಯದಲ್ಲೇ ಎಷ್ಟೋ ಜನಕ್ಕೆ ಮಕ್ಕಳು ಇರಲಿಲ್ಲ. ಈಗ ನಾನು ಹೋಗಿ ಅದು ಮಾಡಿಕೊಟ್ಟು ಸಹ ಈಗ ಎಲ್ಲ 8th 9th 5th ಎಲ್ಲ ಹೋಗ್ತಾ ಇದ್ದಾರೆ. ಆ ಥರ ಒಂದು ಭಗವಂತನ ಆಶೀರ್ವಾದ ನಾನು ಅಲ್ಲೇ ಮಾಡಿಕೊಡೋ ಅಂಥ ಶಕ್ತಿನೂ ಸಹ ಕೊಟ್ಟಿದ್ರು. ಸಂತಾನ ಭಾಗ್ಯ ಯಾರಿಗಿಲ್ಲ ಅಂತ ನೆನೆಸ್ಕೊತಿರೋ ಅವರು ಖಂಡಿತ ಬನ್ನಿ, ಭಗವಂತನ ಆಶೀರ್ವಾದದಿಂದ ಅದನ್ನು ಸರಿಪಡಿಸ್ಕೊಡ್ತೀನಿ, ಚಿಂತೆ ಬಿಡಿ. ಎಸ್ ಅಮ್ಮ, ಇನ್ನು ನೀವು ಸಂತಾನ ಭಾಗ್ಯದ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ, ಯಾಕೆಂದರೆ ಇವತ್ತು ನಾವು ತುಂಬ ಮಾತಾಡಿದ್ದೀವಿ, ಎಲ್ಲ ವಿಚಾರದ ಬಗ್ಗೆ ಮಾತಾಡಿದ್ವಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಬೇಕು, ಎಲ್ಲೆಲ್ಲ ಹೋಗಿ ಬರಬೇಕು, ಮತ್ತು ಪಂಚಮುಖಿ ಆಂಜನೇಯನ ಮಹಿಮೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ದೇವರ ಆರಾಧನೆ ಆಗಿರ್ಬೋದು, ಗುರುವಿನ ಆರಾಧನೆ ಆಗಿರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಓಕೆ,
ಎಲ್ಲ ನೋಡಿ, ಗುರುವೇ ಶರಣಂ. ನಾಳೆ ದಿವಸ ನಾನು ಬಂದು ಶಿವನ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಶಿವನ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಶಿವನಿಗೆ ನಾವು ಯಾವ ರೀತಿ ಜಗದ್ಗುರು ಅಂದರೆ ಏನು, ಆದಿಗುರು ಅಂದರೆ ಏನು, ಆ ಎರಡರಲ್ಲೂ ಅರ್ಥ ಮಾಡ್ಕೊಂಡ್ರೇ ನಾವು ಯಾವ ರೀತಿ ನಾವು ಕಾಲಿಡಬೇಕು ಒಂದೊಂದು ವಿಷಯಕ್ಕೂ, ಒಳ್ಳೊಳ್ಳೆ ವಿಷಯಗಳಿಗೆ ಅಂತ ಗೊತ್ತಾಗೋದು. ಅದನ್ನು ನಾಳೆ ತಿಳಿಸ್ಕೊಡ್ತೀನಿ. ಗುರುವೇ ಶರಣು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ವಿ. ಅದೇ ರೀತಿಯಾಗಿ ನಾಳೆ ಸೋಮವಾರ ಶಿವನ ಬಗ್ಗೆ ಗುರುಮಾತಾ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಜನ ಕರೆ ಮಾಡಿದ್ದೀರಾ. ಕರೆ ಮಾಡಿರೋರಿಗೆ ಯಾರ್ಯಾರು ಲೈನ್ ಸಿಕ್ಕಿಲ್ಲ ಅವರು ಮತ್ತೆ ನಾಳೆ ಪ್ರಯತ್ನ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಗುರುಮಾತಾ ಬಗ್ಗೆ ಒಂದಷ್ಟು ವಿಚಾರದ ಬಗ್ಗೆ ಹೇಳಬೇಕು ಅಂದರೆ, ಸಾಕಷ್ಟು ಜನ ಕಷ್ಟದಲ್ಲಿ ಇರೋರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಅನ್ಕೋಬೋದು, ಅಯ್ಯೋ ನಾವು ಇವ್ರ ಹತ್ರ ಹೋದರೆ ಫೀಸ್ ಜಾಸ್ತಿ ಇರ್ಬೋದು ಅಂತ. ಖಂಡಿತ ಇಲ್ಲ. ನಿಮಗೆ ಯಾವುದೇ ರೀತಿ ಫೀಸ್ ಇಲ್ಲದೆ ಆರಾಮಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ನೀವು ಪರಿಹಾರವನ್ನು ಪಡ್ಕೋಬೋದು. ಅವ್ರಿಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇನ್ನು ಸಾಕಷ್ಟು ವಿಚಾರದ ಬಗ್ಗೆ ನಾಳೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನಾಳೆ ನಿಮ್ಮ ಮುಂದೆ 8:00 ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च